ನೋಡಿ ಫ್ರೆಂಡ್ಸ್, ನಿನ್ನೆಯಿಂದ ರೆಡಿ ಮಾಡ್ತಾ ಇರೋದು. ಹೊಟ್ಟೆಲ್ಲ ಎತ್ಕೊಂಡ್ಬಂದು ಒಳಗೆ ಹಾಕಿ ಸದ್ರ ಮಾಡಿ ಎಲ್ಲ ಮುಗಿದಿದೆ. ಹಾಗೆ ಇವತ್ತು ನೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗಿಂದ ಗ್ರೂಡಿಂಗ್ ರೆಡಿ ಮಾಡ್ತಾ ಇದ್ದೀವಿ. ಸದ್ರ ಮಾಡಿ ಒಳಗೆಲ್ಲ ನ್ಯೂಸ್ ಪೇಪರ್ ಹಾಕ್ಕೊಂಡು ಕೋಳಿ ಮರಿಗೆ. ಯಾಕಪ್ಪ ನ್ಯೂಸ್ ಪೇಪರ್ ಹಾಕ್ತಾರೆ ಅಂದರೆ, ಅವು ಮೊಟ್ಟೆಯಿಂದ ಬಂದರೆ ಒಂದನೇ ದಿನಕ್ಕೆ ಶೆಡ್ ಒಳಗೆ ಎತ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಸೊ ಅದಕ್ಕೂ ಫೀಡ್ ಯಾವುದು ಹೊಟ್ಟೆ ಯಾವುದು ಅನ್ನೋದು ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಫೀಡೇ ಕಾಣಿಸೋ ಥರ ಕೆಳಗಡೆ ಪೇಪರ್ ಹಾಕ್ಕೋತೀವಿ. ಹಾಗೆ 3 ದಿನ ಇರುತ್ತೆ ಪೇಪರು ಸಹ. ನೋಡಿ, ಬಲ್ಪ್ ಎಲ್ಲ ಸ್ವಲ್ಪ ಬಿಸಿ ಇರೋದಕ್ಕೆ ಲೈಟಿಂಗ್ಗೆ 200 ಕ್ಯಾಂಡಲ್ ಬಲ್ಪ್ ಹಾಕ್ಕೊಂಡಿದ್ದೀವಿ. ನೀವು ಸಹ ಈ ಥರ ಹಾಕ್ಕೋಬೋದು. ಅಷ್ಟರೊಳಗೆ ಫೀಲ್ಡ್ ಲಾರಿನೂ ಬಂದೇ ಬಿಟ್ಟು. ಸೊ ನೋಡಿ, ಫಸ್ಟ್ ದಿನ ಒಂದು 20 ಮೂಟೆ ಹಂಗೆ ಬರುತ್ತೆ ಅನ್ಕೊಂಡ್ರೆ ಒಂದೇ ಸರಿ 40 ಮೂಟೆ ಬಂದಿದೆ. ಸೊ 2 ಸೈಡ್ಗೂ ನಮ್ಮವರು. ಹಾಗೆ ಮರಿನೂ 9 ಗಂಟೆ ಮೇಲೆ ಬರುತ್ತೆ ಅಂತ ಹೇಳಿದರು. ಸೊ ಅದಕ್ಕಾಗಿ ನಾವು ಬೇಕಾದ ಕೆಲಸನೂ ರೆಡಿ ಮಾಡ್ತಾಯಿದ್ದೀವಿ. ಏನಪ್ಪ ಅಂದರೆ, ಬೆಂಕಿ ಹಚ್ಕೊಂಡು ಡಬ್ಬಗೆಲ್ಲ ಒಳಗಿಡ್ಕೋಬೇಕಾಗತ್ತೆ. ಸೊ ಅದಕ್ಕೂ ಮರಿಗೆ ಬಂದ ತಕ್ಷಣ ಚಳಿಯಲ್ಲಿ ಬರ್ತಾವಲ್ಲ, ಬೆಚ್ಚಗಿಡಬೇಕಾಗತ್ತೆ. ಸೊ ಅದೇ ರೀತಿ ಕೋಳಿ ಲಾರಿನೂ ಬಂದು ಮರಿದು. ಸೊ ಅವರು ಸಹ 9 ಗಂಟೆಗೆ ಹೇಳಿದ್ರು. 9:30 ಒಂದು 1/2 ಹಂಗೆ ಹಿಂಗೆ ಆಯಿತು. ಬಂದರು, ಇಳಿಸ್ಕೊಂಡ್ವಿ ಮರಿಗಳನ್ನ. ನೋಡಿ, ಈ ಥರ ಡಿವೈಡ್ ಮಾಡಿ ಇಟ್ಕೊತೀವಿ. ಒಂದೊಂದು ರೂಮ್ಗೆ ಸಪ್ರೇಟಾಗಿ ಇಟ್ಕೊಂಡು ಲೆಕ್ಕ ಮಾಡಿಕೊಡ್ತಾರೆ. ಸೊ ಒಳಗೆ ಹಾಕ್ಕೊತೀವಿ. ಅದೇ ರೀತಿ ನೋಡಿ, ಇವೆಲ್ಲ ಒಳಗೆ ಇಟ್ಟಾದ್ಮೇಲೆ ಈ ಥರ ಎಲ್ಲ ವಿಕ್ಸು ಲೆಗ್ಸು ಎಲ್ಲ ಎತ್ತು ಸೈಡ್ ಕೊಟ್ಟರೆ ಮತ್ತೆ ಅವರು ಡಿವೈಸಲ್ಲಿ ಲೆಸ್ ಮಾಡ್ತಾರೆ. ಸೊ ಇದೆಲ್ಲ ಸ್ವಲ್ಪ ನೀಟಾಗಿ ನೋಡ್ಕೊಬೇಕಾಗುತ್ತೆ, ಇಲ್ಲಾಂದರೆ ನಮಗೆ ಲಾಸು. ಅದೇ ರೀತಿ ನೋಡಿ, ಪೇಪರ್ ಮೇಲೆ ಫೀಡ್ ಆಗ್ತಾಯಿದ್ದೀವಿ. ನಮಗೆ ಮುಗಿಯೋಷ್ಟಕ್ಕೆ ನೈಟ್ 1:30 ಆಗ್ತಾಯಿದೆ. ಸೊ ಎಲ್ಲದರಲ್ಲೂ ಕಷ್ಟ ಇದೆ, ಇಲ್ಲ ಅಂತ ಯಾವ ಕೆಲಸನೂ ಈಸಿ ಇರೋಲ್ಲ. ಸೊ ಅದೇ ರೀತಿ ನಾವು ಕೊಡೋ ಕಷ್ಟಕ್ಕೆ ಫಲಿತಾಂಶನೂ ಸಿಗುತ್ತೆ. ಹಾಗೆ ಇದು ಕೋಳಿ ಫಾರಮ್ ಏನಪ್ಪ ಅಂದರೆ ಗ್ಯಾರಂಟಿ ದುಡ್ಡು. ಇಲ್ಲ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಮಿನಿಮಮ್ ಕಾಸ್ಟ್ ಸಿಕ್ಕುತ್ತೆ. ನೋಡಿ, ಎಲ್ಲ ಮರಿಯೆಲ್ಲ ಬಂದಾದಮೇಲೆ ಈ ಥರ ತಟ್ಟೆಗೆ ಇಟ್ಕೊಂಡು ಡ್ರಿಂಕರಲ್ಲಿ, ಸ್ಮಾಲ್ ಡ್ರಿಂಕರಲ್ಲಿ ನೀರೆಲ್ಲ ಸ್ವಲ್ಪ ಇಟ್ಕೊಂಡು ಫೀಡ್ ಹಾಕ್ಕೊಂಡು ಎದ್ದೇಳಿಸ್ತಾ ಇರಬೇಕು ನೈಟೆಲ್ಲ. ಸೊ ಆಗ ಚಿಕ್ಕ ಮರಿಗಳೆಲ್ಲ ಈ ಒಂದಿನದ ಮರಿ ಇದೆ ಎಲ್ಲ ಮೊಟ್ಟೆಯಿಂದ ಬಂದ್ರೇ ಪ್ಯಾಕ್ ಮಾಡಿ ಕಳಿಸ್ತಾ ಇರ್ತಾರೆ ಬಾಕ್ಸಲ್ಲಿ. ಸೊ ಅದಕ್ಕಾಗಿ ನಾವು ಎದ್ದೇಳಿಸ್ತಾ ಇರಬೇಕಾಗುತ್ತೆ, ನೋಡ್ಕೋಬೇಕು ಚೆನ್ನಾಗಿ. ಒಂದು 3 ದಿನ ಅಂದರೆ ಸ್ವಲ್ಪ ಚುರುಕಾಗುತ್ತೆ. ಆಮೇಲೆ ನೈಟೆಲ್ಲ ಒಂದು 3 ಸರಿ ಎದ್ದೇಳಿಸಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಪಿಕಪ್ ಆಗುತ್ತೆ. ಸೊ ಈ ಥರ ಇನ್ನಷ್ಟು ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೀಡಿಯೋ ಎಲ್ಲ ಫುಲ್ ವೀಡಿಯೋ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್